ವರ್ಷ ಇತಿಹಾಸವುಳ್ಳ ತಿಮ್ಮಪ್ಪನ ಅರಣ್ಯ. ಅರಣ್ಯದಲ್ಲಿನ 400ಕ್ಕೂ ಅಧಿಕ ಮರಗಳ ಮಾರಣ ಹೋಮ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ 99ರ 2 ಎಕರೆ ಪ್ರದೇಶದಲ್ಲಿನ 400ಕ್ಕೂ ಅಧಿಕ ವಿವಿಧ ಜಾತಿಯ ಮರಗಳ ಮಾರಣ ಹೋಮ. ಇನ್ನು ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಸತಿ ರಹಿತ ಸಾರ್ವಜನಿಕರಿಗೆ ವಸತಿ ನೀಡುವ ಉದ್ದೇಶಕ್ಕಾಗಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ವಲಯ ಅರಣ್ಯಕ್ಕೆ ಸೇರಿದ 400ಕ್ಕೂ ಅಧಿಕ ಮರಗಳನ್ನು ಕಡಿಯುತ್ತಿದ್ದಾರೆ. ತುಮಕೂರು ನಗರದ ಮೊಹಮ್ಮದ್ ಆಜಂಗೆ ತುಮಕೂರು ಸಾಮಾಜಿಕ ವಲಯ ಅರಣ್ಯ ಇಲಾಖೆಯಿಂದ 6,25,000ಕ್ಕೆ 390 ಮರಗಳಿಗೆ ಈ ಹರಾಜು ನೀಡಲಾಗಿದೆ. ಯಾವರು? ತುಮಕೂರವರಾ? ಯಾರು ಕೊಟ್ಟಿರೋದು? ಯಾರು? ಗೌರ್ಮೆಂಟಿಂದ. ಯಾರು? ಸರ್ಕಾರದಿಂದ. ಫಾರೆಸ್ಟ್ ಆಫೀಸ್. ಯಾವ ಫಾರೆಸ್ಟು? ಸೋಷಲ್. ಎಷ್ಟು ಕಣ? ಅದು ಐತೆ, ಲೆಟ್ರ್ ಐತಿ ಇಲ್ಲಿ. ಅಲ್ಲ, ಎಷ್ಟು ಕೊಟ್ಟಿರೋದು? ಆಯ್ತು, ಎಷ್ಟು ಕೊಟ್ಟಿರೋದು? ಅದು ಲೆಟ್ರ್ ಐತಿ ಇಲ್ಲಿ. ಅದು ಕೊಟ್ಟಿರೋ ಲೆಟ್ರ್ ಇಲ್ಲ, ಎಲ್ಲ ಐತಿ. ಅಲ್ಲ, ಅಮೌಂಟ್ ಕೊಟ್ಟಿಲ್ಲ ನಿಮ್ಗೆ ಎಷ್ಟು ಅಂತ? ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ದೀವಿ. ಎಷ್ಟು? ಅದು ಲೆಟ್ರಲ್ಲಿ ಐತಿ, ಇಲ್ಲಿ ಗಾಡೀಲಿ ಐತೆ. ತೆಗೆದು ಕೊಡ್ತೀನಿ ಬೇಕಾದ್ರೆ. ಯಾರಿಗಾಗಿರೋದು? ಆಜಮ್ ಅಂತ. ಯಾವ ಊರು? ತುಮಕೂರು. ಯಾವಾಗ ಆಗಿದ್ದು? ಹಾಗೆ ಯಾವಾಗಾಯ್ತು ನಮಗೆ ಗೊತ್ತಿಲ್ಲ. ಎಷ್ಟು ಎಕರೆ? ಎಷ್ಟೇ 2 ಎಕರೆ. 2 ಎಕರೆ ಪ್ಲಾಟಾ? ಎಷ್ಟು ಗಿಡಗಳು ಬರ್ತವೆ? 390. ಎಷ್ಟು ಕುಯ್ದಿದ್ದೀರಿ ಈಗ? ಕುಯ್ದಿದ್ದೀವಿ. ಲೆಕ್ಕ ಎಲ್ಲ ನಂಬರ್ ಅವೆಲ್ಲ ಇಲ್ಲಿ. ಇಲ್ಲಿ ನೋಡಿ. ಇದು ನಂಬರ್ ಪ್ರಕಾರ ಆಗ್ತಿರೋದಾ? ನಂಬರ್ ಪ್ರಕಾರ. ನಿಮ್ಗೆ ಆಗಿದೆಯಾ? ಕುಯ್ಯೋದಕ್ಕೆ ಆದೇಶ ಆಗಿದೆಯಾ? ಆಗಿದೆ ಆದೇಶ. ನಿಮ್ಮ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗಾಗಿ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 2 ಎಕರೆ ಜಮೀನು ಮಂಜೂರು ಮಾಡಿ ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದ್ದು, ಸರ್ಕಾರಿ ಗೋಮಾಳದಲ್ಲಿ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯಿಂದ ಬೆಳೆಸಿರುವ ವಿವಿಧ ಜಾತಿಯ ಮರಗಳನ್ನು ಮರೆಮಾಚಿ ಬಿಡಿಪುರ ಗ್ರಾಮ ಪಂಚಾಯಿತಿಯಿಂದ ಹರಾಜಿಗೆ ಮಸಲತ್ತು ಮಾಡಲಾಗಿದೆ. ಸಾಮಾಜಿಕ ವಲಯ ಅರಣ್ಯ ಇಲಾಖೆಯ ಅನುದಾನದಿಂದ ಕಳೆದ 30 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರುವ 100 ಜಾತಿಯ ಮರಗಳು ರಾತ್ರೋರಾತ್ರಿ ನೆಲಸಮವಾಗಿದ್ದು, ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಗೋಮಾಳ, ಸರ್ಕಾರಿ ಬೀಳು ಮತ್ತು ಸರ್ಕಾರಿ ಖರಾಬು ಇಲ್ಲವೇ ಎಂದು ಸ್ಥಳೀಯ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕಾಡು ಪ್ರಾಣಿಗಳು ಅರಣ್ಯವನ್ನು ಬಿಟ್ಟು ನಾಡಿಗೆ ಬರುತ್ತಿರುವುದು ನಮಗೆಲ್ಲ ತಿಳಿದೇ ಇದೆ. ಉಳಿದಿರುವ ಅಲ್ಪ ಸ್ವಲ್ಪ ಅರಣ್ಯ ಪ್ರದೇಶಗಳನ್ನು ಹೀಗೆ ಹಾಳು ಮಾಡುತ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಭಾರೀ ದೊಡ್ಡ ಅನಾಹುತ ಕಾದಿದೆ ಎನ್ನುತ್ತಾರೆ ಸ್ಥಳೀಯರು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರಣ್ಯ ಪ್ರದೇಶಗಳನ್ನು ಉಳಿಸುವ ಕೆಲಸ ಮಾಡುತ್ತಾರೆಯೇ? ಕಾದು ನೋಡಬೇಕಾಗಿದೆ. ಮುತ್ತುರಾಜ್, ಹೊಸಕೋಟೆ, ಕಹಳೆ ಕೂಗು, ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.